ಸರ್ ಇವತ್ತು ಅಭಿಮಾನಿಗಳ ಜೊತೆ ಕೂತ್ಕೊಂಡಿರೋ ಎಕ್ಸ್ಪೀರಿಯನ್ಸ್ ಅಭಿಮಾನಿಗಳು ಅನ್ನೋದಕ್ಕಿಲ್ಲ. ಸಿನಿಮಾನ ಥಿಯೇಟರ್ ನೋಡೋ ಮಜಾ ಒಂದು ಬೇರೆ. ಅದು ಯಾರಾದ್ರೂ ಕಲಾವಿದರಾಗ್ಲಿ ಯಾರಾದ್ರಾಗ್ಲಿ ಅದು ಮಜಾ ಬೇರೆ. ನಮ್ಮದೇ ಸಿನಿಮಾದಾಗ ಫಸ್ಟ್ ನೋಡಿದೀವಿ, ಬಟ್ ಇಟ್ಸ್ ಎ ಡಿಫ್ರೆಂಟ್ ಯಾರ್ಯಾರು ನಾವು ಅಂದ್ಕೊಂಡಿದ್ದು ಬೇರೆ, ಅವ್ರು ಡಿಸೈನ್ ಬೇರೆ ಇರುತ್ತೆ, ಯಾರ್ಯಾರು ಆಯ್ತು ಪರ್ಸೆಪ್ಷನ್ಸ್ ಚೇಂಜ್ ಆಗುವಂತಾಗಿದೆ. ಗುಡ್ ಫೀಲಿಂಗ್, ವೆರಿ ಗುಡ್ ಫೀಲಿಂಗ್. ಇಟ್ಸ್ ಅ ಬ್ಲೆಸ್ಡ್ ಫೀಲಿಂಗ್ ಯಾರಿಗಲ್ಲ, ಎನಿ ಆರ್ಟಿಸ್ಟ್ ಇಸ್ ನಾಟ್. ಇಂಥ ಸಿನಿಮಾ ನೋಡ್ಬೇಕಾದ್ರೆ ಪರ್ದೆ ಮೇಲೆ ಅಷ್ಟು ಕೂಗಾಟ ಎಲ್ಲ ನಡಿಬೇಕಾದ್ರೆ ಸುದೀಪ್ ಸರ್ ಯಾವಾಗಲೂ ಥಿಯೇಟರ್ ಸಿನಿಮಾ ಅಂದ್ರೆ ಫ್ಯಾನ್ಸ್ ಜೊತೆಗೆ ಅಥವಾ ಪ್ರೇಕ್ಷಕರ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋದಕ್ಕೆ ತುಂಬಾ ಎಂಜಾಯ್ ಮಾಡ್ತಾರೆ. ಐ ಥಿಂಕ್ ಇವತ್ತು ನೀವು ಯಾವ್ಯಾವ ಮೂಮೆಂಟ್ಸ್ ಎಂಜಾಯ್ ಮಾಡ್ತೀವಿ ಸರ್? ಮ್ಯಾಕ್ಸ್ ಅಲ್ಲಿ ಬೇರೆ ಲೆವೆಲ್, ಇದು ಬೇರೆ ಲೆವೆಲ್. ಎಲ್ಲರೂ ನಾವ್ ಆಕ್ಚುಲಿ ಇಡೀ ಟೀಮ್ ಕೂತು ನೋಡಿರ್ಲಿಲ್ಲ. ನಾವೆಲ್ಲ ಪಾರ್ಟ್ ಬೈ ಪಾರ್ಟ್ ಎಲ್ಲ ಬೇರೆ ಬೇರೆ ಅವ್ರವ್ರ ಜಾಗದಲ್ಲಿ ಅವ್ರವ್ರ ಮನೆಗಳಲ್ಲಿ ನಮ್ಮ ಎಡಿಟಿಂಗ್ ರೂಮ್ ಅಲ್ಲಿ ಇವ್ರ ಎಡಿಟಿಂಗ್ ಎಲ್ಲ ನೋಡ್ಕೊಬೋದು. ಇವತ್ತು ಟುಡೇ ಐ ಥಿಂಕ್ ಫಸ್ಟ್ ಟೈಮ್ ನಾನು ಎಲ್ಲರೂ ಒಟ್ಟಿಗೆ ಕರ್ನಾಟಕ ಟೂರಿಗೆ ಸದ್ಯಕ್ಕಿಲ್ಲ. ಇವತ್ತು ಮೈಸೂರಿಗೆ ಹೊರಟ, ಈಗ ಮೈಸೂರಲ್ಲಿ ಸಂಗಮ್ ಹೋಗ್ತಾ ಇದೆ. ಐ ಥಿಂಕ್ ನೆಕ್ಸ್ಟ್ ವೀಕ್ ವಿ ಆರ್ ಪ್ಲಾನಿಂಗ್ ಒಂದು ಸಿನಿಮಾ ಥಿಯೇಟರ್ಗೆ ಅಂತ ಅಲ್ಲ, ಒಂದು ಜನಗಳು ಕೊಟ್ಟಿರೋ ಬೆಂಬಲ ಇದೆಯಲ್ಲ. ನಾನು ಟೂರ್ ಹೊರಟಿರೋದು ಸಕ್ಸಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ವೈರಸ್ ಅನ್ನೋ ವಿರುದ್ಧವಾಗಿ ನನ್ನ ಫ್ಯಾನ್ಸ್ ಎಲ್ಲ ನಿಂತರ ನಂಬರ. ನಾನು ಹೇಳ್ತೀನಲ್ಲ, ಇವತ್ತವರೆಗೆ ಅದೆಷ್ಟು ಸಾವಿರ ಲಿಂಕ್ಸ್ ಕಟ್ ಮಾಡಿದ್ವಿ ನಮ್ಗೆ ಐಡಿಯಾ ಇಲ್ಲ. ಅದೆಲ್ಲದಕ್ಕೂ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರಿಗೂ ಅವ್ರಿಗೆ ಲಿಂಕ್ ಬಂದಾಗೆಲ್ಲ ಒಂದು ಲಿಂಕ್ ಅನ್ನು ನಮ್ಗೆ ಫಾರ್ವರ್ಡ್ ಮಾಡಿ ದೇ ಹ್ಯಾವ್ ಸ್ಟುಡ್ ಬೈ ಅಸ್ ಸರ್. ಈ ಸಿನಿಮಾಗೆ ದೇ ಹ್ಯಾವ್ ಸ್ಟುಡ್ ಬೈ ಅಸ್. ಇವತ್ತು ಥಿಯೇಟರ್ ಕಲೆಕ್ಷನ್ ಬರ್ತಾ ಇದೆ ಡೆಸ್ಪೈಟ್ ದಟ್ ಪೈರಸಿ ಅಂದ್ರೆ ಅದು ಆ ಒಂದು ವಿಚಾರಕ್ಕೆ ನಾನು ನಿಜವಾಗ್ಲೂ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಖುದ್ದಾಗಿ ಎಷ್ಟು ಕಡೆ ಆಗುತ್ತೋ ಅಷ್ಟು ಕಡೆ ಹೋಗಿ ಒಂದು ಥ್ಯಾಂಕ್ಸ್ ಹೇಳೋ ಪ್ರಯತ್ನ ಹೊರತು ಇದು ಸಕ್ಸಸ್ ಟು ಅವರ್ ಅಲ್ಲ. ಐ ವಾಂಟ್ ಟು ಸೇ ಥ್ಯಾಂಕ್ಸ್ ಟು ಲಾಟ್ ಆಫ್ ಪೀಪಲ್. I think that we owe it to them. ಸರ್ ಪೈರಸಿ ಮಾಡಿದವರನ್ನ ಇವಾಗ ಎದುರಾಕಿದ್ದಾರೆ. ಸುಮಾರಾಗಿದೆ ನಿಮ್ಗೆ ಯಾಕೆ ಸರ್ ನೀವು ಅವತ್ತು ಸ್ಟೇಜ್ ಮೇಲೆ ಹೇಳಿದ ಒಂದು ಮಾತಿನಿಂದ ಈಗ ಇಂಡಸ್ಟ್ರಿ ಕೂಡ ಪ್ರಶ್ನೆ ಕೇಳಬಹುದು. ಈಗ ಅವತ್ತಿಗೆ ನಾನು ಏನ್ ಮಾತಾಡಿದೆ, ಸಾಕಷ್ಟು ಮಾಧ್ಯಮದಲ್ಲೂ ಅದ್ರ ಬಗ್ಗೆ ಚರ್ಚೆ ಆಯ್ತು. ಮಾತಾಡ್ಬೇಕಿತ್ತು, ಮಾತಾಡಬಾರ್ದು, ಕರೆಕ್ಟ್, ಯಾರಿಗೂ ಪ್ರವೋಕ್ ಮಾಡಕ್ಕಲ್ಲ. ಇವತ್ತಿಗೆ ನಾನು ಮಾತಾಡಿದ್ ಕರೆಕ್ಟ್ ಅನ್ಸುತ್ತೆ ನನಗೆ. ಇವತ್ತು ಇಡೀ ಇಂಡಸ್ಟ್ರಿ ಮಾತಾಡಿದಕ್ಕೆ ಅರ್ಥ ಇತ್ತು ಅನ್ಸುತ್ತ. ನಾನು ಹೇಳಿದೆ ಒಂದು ಇದೇ ಸ್ಟಾರ್ಟ್ ಆಗ್ತಾ ಇದೆ, ಒಂದು ಎದ್ದೇಳ್ತಾ ಇದೆ ಯುದ್ಧ ಅಂತಂದೆ. ಏನ್ ತಪ್ಪು ಹೇಳಿದೆ? ಇದು ಪೈರಸಿ ಮಾಡಿದ್ರೆ ನನ್ನ ಸಿನಿಮಾ ವಿರುದ್ಧ ಒಂದು ಯುದ್ಧ ಘೋಷಿಸಿದ್ರೆ ಕೆಲವರು. ಪೈರಸಿ ಹೆಸರಲ್ಲಿ ಒಂದು ಯುದ್ಧ ಘೋಷಿಸಿದ್ರು ಸರ್ ನನ್ನ ಸಿನಿಮಾದ ಮೇಲೆ. ನಾನು ಅದನ್ನೇ ಹೇಳಕ್ ಹೋಗಿ ಯಾವ ದುರಂಕಾರದಲ್ಲಿ ಮಾತಾಡ್ದಲ್ಲ. ಬಟ್ ನಾನು ಏನ್ ಮಾತಾಡ್ತಾ ಇದೀನಿ ನನಗೆ ಗೊತ್ತಿತ್ತು. ಆಯ್ತು, ನಿಮ್ಗಳು ಮುಂದೆ ಕುತ್ಕೊಂಡು ಮಾತಾಡ್ಬೇಕು, ಅದಕ್ಕೆ ವಿವರಣೆ ಕೊಡ್ಬೇಕಿತ್ತು. ಮಾಧ್ಯಮದವರು ಸ್ನೇಹಿತರ ನೀವ್ ಕೇಳಿದ್ರಿಂದ ಉತ್ತರ ಕೊಟ್ಟೆ, ಯಾರು ಉತ್ತರ ಕೊಡಕ್ ಆಗಿರ್ಲಿಲ್ಲ. ಕಾಣ್ತಾ ಈಗ ನಾನೇನ್ ಹೇಳಿದೆ ಅವತ್ತು ಸ್ಟೇಟ್ ಮೇಲೆ 25ಕ್ಕೆ ನನ್ನ ಬಿಡುಗಡೆ ಆಗುತ್ತಂದ್ರೆ ಅವತ್ತೇ ಪ್ರಾರಂಭ ಆಗುತ್ತೆ ನೋಡಿ ಅಂತಾನು ಹೇಳಿದ್ದಾರೆ. ಇದೇ ತರ ಈ ವಿಚಾರವಾಗಿ ಜಗ್ಗೇಶ್ವರ್ ರಾಜ್ಯಸಭೆ ಕೂಡ ಮಾತಾಡಿದ್ದಾರೆ. ಹಂಗಂದ್ರೆ ನೀವು ಹೇಳಿದ ಮಾತಿನ ನಂತರ ಈ ಎಫೆಕ್ಟ್ ಗಳು ದೊಡ್ಡದಾಗ ಆಗ್ತಾ ಇದೆ. ಅದಕ್ಕೆ ಪೈರಸಿ ಒಂದು ತಡೆಯೋದಕ್ಕೆ ಒಂದು ನಾನು ಇದನ್ನ ಇಲ್ಲ ನಿಲ್ಸಲ್ಲ ಸರ್. ಆಯ್ತಾ, ನಾನು ಸರ್ಕಾರವನ್ನು ಭೇಟಿ ಮಾಡಿದ್ದೀನಿ. ಚಿತ್ರರಂಗಕ್ಕೆ ಒಳ್ಳೆದಾಗಬೇಕು, ಒಂದು ಬಹಳ ಒಂದು ಒಳ್ಳೆ ಕೆಲಸ ನಡೀತದೆ ಸರ್ಕಾರದ ಸೈಡ್ ಇಂದ. ಇದು ನಾನು ಪ್ರಾಮಿಸ್ ಮಾಡಿದ್ರೆ ನನ್ನ ಸ್ನೇಹಿತರ ಒಳಗಡೆ ಎಲ್ಲದಕ್ಕೂ ಮಾಡ್ತಾ ಇದ್ದಾರೆ. ಚಿತ್ರರಂಗಕ್ಕೆ ಒಂದು ಒಳ್ಳೆ ಆಗೋ ತರ ಖಂಡಿತವಾಗ್ಲೂ ಹೋಗ್ತೀವಿ. ಅಂಡ್ ಇವಾಗ್ಲೂ ನಾನು ಹೇಳ್ತಾ ಇದೀನಿ, ನಾನು ಯಾವ್ದು ಆವೇಶದಲ್ಲಿ ಮಾತಾಡಿರೋ ಮಾತುಗಳೇ ಅಲ್ಲ. ನೀವೇ ನೋಡಿದ್ರಿ ಏನೇನಾಯ್ತು ಅಂತ. ಸರ್ ಇವಾಗ 45 ಮತ್ತೆ ನಿಮ್ಗೆ ಒಟ್ಟಿಗೆ ಬಂದಿರೋದು ಸಿನಿಮಾ, ಅವ್ರು ಹೇಳಿದ್ರು ಇಷ್ಟು ಆಗಿದೆ ಪೈರಸಿ ಅಂತ. ಸೊ ನಿಮ್ ಸಿನಿಮಾ ಎಷ್ಟು ಪೈರಸಿ ಆಗಿದೆ? ಅಲ್ಲ, ನಿಮ್ಗೆ ಮೊನ್ನೆ ಪ್ರೆಸ್ ಮೀಟಿಂಗ್ ಅಲ್ಲಿ ಹೇಳಿಲ್ವ 9,000 ಆಡ್ ಲಿಂಕ್ಸ್. ಅಲ್ಲಿಂದ ಇವತ್ತವರೆಗೆ ಎಷ್ಟಾಗಿರ್ಬೇಕಂದ್ರೆ ಯೋಚನೆ. 10 ಡಿಲೀಟ್ ಮಾಡಿದ್ರೆ 20 ಹಾಕ್ತಾರೆ, 10 ಡಿಲೀಟ್ 20 ಡಿಲೀಟ್ ಮಾಡೋದು 40 ಹಾಕ್ತಾರೆ. ಅಂದ್ರೆ ಒಂದು ಬ್ಯಾಚ್ ನ ಕೂರ್ಸಿರ್ತಾರೆ. ಗೊತ್ತಾರೆ ನಿನ್ ಕೆಲಸ ಏನು, ಲಿಂಕ್ ಹಾಕ್ತಾ ಇರ್ಬೇಕು. ಅದೇ ತಾನೇ ಅವ್ರ ಕೆಲಸ. ಅದು ಒಂದು ಕೂರ್ಸಿರ್ಬೇಕಾದ್ರೆ ಪೇಡ್ ಕೂರ್ಸಿರ್ಬೇಕಾದ್ರೆ ನಿಮ್ ಕೆಲಸನೇ ಇದು ಅಂದಾಗ ಆಕ್ಚುಲಿ ಸಿನಿಮಾ ಪೈರಸಿ ಮಾಡೋ ಉದ್ದೇಶನೇ ಅಲ್ಲ. ಪೈರಸಿ ಯಾವಾಗ ಸರ್ ಆಗುತ್ತೆ? ಅದರಿಂದ ಹಣಕಾಸು ಸಂಪಾದಿಸ್ತಾ ಇದ್ದೀರಾ, ದುಡ್ಡು ಮಾಡ್ತಾ ಇದ್ದೀರಾ ಅಂದ್ರೆ ಒಪ್ತೀನಿ. ದಿಸ್ ಇಸ್ ನಾಟ್ ಕಾಲ್ಡ್ ಪೈರಸಿ, ದಿಸ್ ಇಸ್ ಕಾಲ್ಡ್ ಕ್ರೈಮ್ ಟು ಕಿಲ್ ಅ ಪ್ರಾಡಕ್ಟ್. ಉದ್ದೇಶ ಬಂದು ನಿಮಗೆ ಫ್ರೀಯಾಗಿ ತೋರಿಸ್ಬೇಕು ಈ ಪಿಕ್ಚರ್ ಅನ್ಬೇಕಾದ್ರೆ ಇದರಲ್ಲಿ ನಿಮಗೆ ದುಡ್ಡು ಎಲ್ಲಿಂದ ಇದೆ ಇವಾಗ? ಓಕೆ, ನೀವು ಡೌನ್ಲೋಡ್ ಮಾಡಿರ್ಬೇಕಾದ್ರೆ ಒಂದು 10 ರೂಪಾಯಿ ಹಾಕಿ, 20 ರೂಪಾಯಿ ಹಾಕಿ, 30 ರೂಪಾಯಿ ಕೊಟ್ಟು ಡೌನ್ಲೋಡ್ ಮಾಡಿದ್ರು ಹೋಗ್ತೀವಿ. ಇದ್ದಲ್ಲಿ ಏನಿಲ್ಲ, ಒಂದು ಪಿಕ್ಚರ್ ನೋಡಿ ಅನ್ಬೇಕಾದ್ರೆ ದಿಸ್ ಇಸ್
it kind of a war declared against the film. Yes, correct. We'll get to the roots of what happened. ಸರ್ ಥಿಯೇಟರ್ ಅವರೇ ಶಾಮೀಲಾಗಿದ್ದಾರೆ ಅಂತ ಒಂದಿಷ್ಟು ಸುದ್ದಿಗಳು ಹರಿದಾಡ್ತಾ ಯಾರು? ಥಿಯೇಟರ್ ಕೆಲವು. ಏನ್ ಗೊತ್ತಮ್ಮ, ಇವಾಗ ಫಸ್ಟ್ ಆಫ್ ಆಲ್ ಕೇಳಿ ಬುಡಕ್ ಹೋಗೋಣ. ಯಾಕೆ ಈಗ ಯಾರಾದ್ರೂ ಒಬ್ರು ಬಂದು ಒಂದು ಇವಾಗ ಪೊಲೀಸ್ ರೆಕಾರ್ಡ್ಸ್ ಅಲ್ಲಿ ಯಾರಾದ್ರೂ ಬಂದು ಒಬ್ರು ಹೆಚ್ಚು ಕಮ್ಮಿ ಮಾಡಿದ್ರು ಅನ್ಬೇಕಾದ್ರೆ ಅವ್ರನ್ನ ಹಿಡಿದ್ರೆ ಅವ್ರ ಮೂಲಕ ಬುಡಕ್ ತನಕ ಹೋಗ್ತಾರಲ್ವಾ? ಕರೆಕ್ಟ್. ಬುಡಕ್ ತನಕ ಹೋಗ್ತಾರೆ, ಬುಡಕ್ ತನಕ ಹೋಗಿ ಬಿಡಲ್ಲ. ಸರ್ ಎರಡು ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾ, ಎರಡು ಕಾಂಬಿನೇಷನ್ ಸರ್ ಜೊತೆಗೆ ಐ ಥಿಂಕ್ ಈಗ ಮತ್ತೊಂದು ಟ್ರೆಂಡ್ ಶುರುವಾಗಿದೆ ಸರ್. ಮೊನ್ನೆಯಿಂದ ಜುಲೈ ಒಂದು ಸಿನಿಮಾ ಮತ್ತೆ ಡಿಸೆಂಬರ್ ಒಂದು ಸಿನಿಮಾ ಸುದೀಪ್ ಸರ್ ಕಡೆಯಿಂದ ಬರುತ್ತೆ ಅನ್ನೋ ಬಗ್ಗೆ ಆಸೆ ಇದೆ ಸರ್. ಇವಾಗ ನಮ್ಮ ಸಿನಿಮಾ ಬಿಟ್ಟು ನನ್ಗೆ ಏನ್ ಬೇರೆ ಮಾಡಕ್ ಬರ್ತೇವೆ? ಐ ಡೋಂಟ್ ನೋ ಟು ಎನಿಥಿಂಗ್ ಎಲ್ಸ್ ಅಪಾರ್ಟ್ ಫ್ರಮ್ ಸಿನಿಮಾ. ವಿಲ್ ಡು ಅವರ್ ಬೆಸ್ಟ್. ದೇರ್ ಆರ್ ಲಾಟ್ ಆಫ್ ಅದರ್ ಪೀಪಲ್ ಹೂ ಆರ್ ಕಮಿಂಗ್ ಫಾರ್ವರ್ಡ್. ಇವಾಗ ಒಳ್ಳೊಳ್ಳೆ ಕತೆ ಬರ್ಕೊಂಡು ಅದೆಲ್ಲ ಆಗಿದೆ. ಇನ್ನೊಂದು ರೆಡಿ ಆಗ್ತಾ ಇದೆ. ಸೊ ವಿಲ್ ಡು ಒನ್ ಬೈ ಒನ್ ವಿಲ್ ಡು. ಎಸ್ ಸರ್. ಮೈಸೂರು ಸಂಗಮ್ ಥಿಯೇಟರ್ಗೆ ಹೋಗ್ತೀರಿ ಅಂತ ಹೇಳಿ ಒಂದು ನಿರೀಕ್ಷೆ ಇದೆ ಸರ್, ಹೆಂಗಿರುತ್ತೆ ಅನ್ನುವಂಥದ್ದು ಏನ್ ಹೇಳ್ತೀರಿ? ಅಲ್ಲಿ ಮತ್ತೆ ಹೊಸ ವರ್ಷ ಬೇರೆ ಬರ್ತಾ ಇದೆ, ಯೂತ್ಸಿಗೆ ಅಥವಾ ಇವತ್ತು ಪಾರ್ಟಿ ಮಾಡೋಂಥವ್ರಿಗೆ. ಮೈಸೂರು ಥಿಯೇಟರ್ ಅಲ್ಲಿ ನಾನು ಆಕ್ಚುಲಿ ಚಿತ್ರ ಮುಂದೆ ಇರ್ಕೊಂಡು ಸಿನಿಮಾ ನೋಡಿದ್ ನನಗೆ ನೆನಪೇ ಬರ್ತಾ ಇಲ್ಲ ಲಾಸ್ಟ್ ಯಾವ್ದು ಅಂತ. ಒಂದು ನಾ ಜಾಸ್ತಿ ಮೈಸೂರಲ್ಲಿ ಇದ್ದವರಲ್ಲ, ಸೊ ಅಲ್ಲಿ ಯಾವ ಥಿಯೇಟರ್ ಯಾವ ಸಿನಿಮಾ ಲಾಸ್ಟ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸರ್. ಬಟ್ ತುಂಬಾ ವರ್ಷಗಳ ನಂತರ ಹೋಗ್ತಾರೆ, ಅದೊಂದು ಫೀಲ್ ಇದೆ ಅಂತ. ಮೈಸೂರಲ್ಲಿ ಹೋಗಿ ನೋಡ್ಬೇಕು ಹೇಗಿದೆ ಅಂತ ಎಲ್ಲ ನೋಡಿ. ಸರ್ ಹುಬ್ಬಳ್ಳಿಯಲ್ಲೇ ಪ್ರೀ ರಿಲೀಸ್ ಇವೆಂಟ್ ಮಾಡಿದ್ರೆ ಹುಬ್ಬಳ್ಳಿ ಅಭಿಮಾನಿ ವಿಸಿಟ್ ಹೋಗ್ತೀರಾ ಮತ್ತೆ ಸಿನಿಮಾ? ಖಂಡಿತ ಹೋಗಿ, ಎಲ್ಲ ನಮ್ಮೂರ ಹೋಗೋದು ಖಂಡಿತ ಹೋಗ್ತೀನಿ ನಾನು. ಆ ಟೈಮ್ ಈಗ ಒಂದೆರಡು ವಾರ ರಿಲೀಸ್ ಪ್ರಮೋಷನ್ಸ್ ಅಲ್ಲಿ ಸಿನಿಮಾ ಆಗ್ತಿದ್ದ ಹಾಗೇನೆ ಖಂಡಿತವಾಗ್ಲೂ ಒಂದು ಒಳ್ಳೆ ಟೂರ್ ಮಾಡಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ಬೋದು. ಇಲ್ಲಿಂದಾನೇ ಸ್ಟಾರ್ಟ್ ಮಾಡಲಿ, ನಿಮ್ಗಳಿಂದಾನೆ ಥ್ಯಾಂಕ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಬಿಕಾಸ್ ಐ ಗೆಸ್ ಪೈರಸಿ ಆಗ್ತಾ ಇದೆ ಅಂತ ಗೊತ್ತಾದಾಗ ಐ ಗೆಸ್ ಆಲ್ ದ ಮೀಡಿಯಾ ಪೀಪಲ್, ದ ವೇ ಯು ಪೀಪಲ್ ಹ್ಯಾವ್ ಸಪೋರ್ಟೆಡ್ ದ ಫಿಲ್ಮ್ ಆಸ್ ವೆಲ್ ಆಸ್ ದ ಟಾಪಿಕ್ ಕಾಲ್ಡ್ ಪೈರಸಿ. ಐ ಥಿಂಕ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಆನ್ ಬಿಹಾಫ್ ಆಫ್ ದ ಪೀಪಲ್. ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಶಿವಮೊಗ್ಗದಲ್ಲಿ ತುಂಬಾ ಫ್ಯಾನ್ಸ್ ಇದೆ ಸರ್. ಅಲ್ಲಿ ಒಂದು ಟ್ರೆಂಡ್ ಅಂದ್ರೆ ಹುಡುಗರು ಒಂದು ಬೇಡಿಕೆ ಮಾಡ್ತಿದ್ದಾರೆ, ಅಂದ್ರೆ ನೀವು ನಮ್ಮ ಥಿಯೇಟರ್ಗೆ ಬರ್ಬೇಕು, ನಮ್ಮಲ್ಲಿ ಬಂದು ಸಿನಿಮಾ ನೋಡ್ಬೇಕು ಅನ್ನೋದು. ಐ ಥಿಂಕ್ ಇದುವರೆಗೂ ಆಗಿಲ್ಲ ಅದು. ಈ ಸರಿ ಏನಾದ್ರು ಆದ ಚಾನ್ಸ್ ಇದೆಯಾ ಹೇಳಿ ಸರ್? ಖಂಡಿತ ಹೋಗೋಣ ಸರ್. ಸತ್ಯ ಎಲ್ಲ ಕಡೆ ಅಟ್ ದ ಸೇಮ್ ಟೈಮ್ ಹೇಳಕ್ಕಂತೂ ಆಗಲ್ಲ. ಒಂದು ಸಿನಿಮಾ ಹೋದ್ರೆ ನನ್ನ ಉದ್ದೇಶ ಕುತ್ಕೊಂಡು ಫುಲ್ ಸಿನಿಮಾ ನೋಡೋಣ ಅಂತ. ಮಧ್ಯದಲ್ಲಿ ಹೋಗಿ ನಾವು ಟಾಟಾ ಹೇಳ್ಕೊಂಡ್ ಬಂದಾಗ ಏನಾಗುತ್ತೆ, ಈ ಸಿನಿಮಾ ಡಿಸ್ಟರ್ಬ್ ಮಾಡ್ತಾರೆ, ಥಿಯೇಟರ್ ಟೈಮಿಂಗ್ ಡಿಸ್ಟರ್ಬ್ ಮಾಡ್ತಾರೆ, ಆಡಿಯನ್ಸ್ ಡಿಸ್ಟರ್ಬ್ ಮಾಡ್ತಾರೆ. ಐ ಡೋಂಟ್ ವಾಂಟ್ ಟು ಡೂ ದಟ್. ಸಿನಿಮಾ ಮಾಡೋದು ಏನೋ ಹೋಗಿ ನಾನು ಆ ಥರ ಡಿಸ್ಟರ್ಬ್ ಮಾಡೋದು ನೋಡೋಣ. ಆಸ್ ಮಚ್ ಎಸ್ ಪಾಸಿಬಲ್ ಅನ್ಸುತ್ತೆ. ಇವಾಗ ಗುಂಟೂರು ಬರೆಯೋಕ್ಕಂತೂ ಆಗಲ್ಲ. ಐ ವಿಲ್ ಗೋ. ಸರ್ ಪೈಲಾನ್ ಟೈಮಿಂದನೇ ನೀವು ಶುರು ಮಾಡಿ ಪೈಲಾನ್ ಏನು ವೈರಸ್ ಆಗಿದ್ದ ಸಂದರ್ಭದಲ್ಲಿ ದೊಡ್ಡ ಸದ್ದಾಗಿತ್ತು. ಆ ಟೈಮಲ್ಲಿ ಒಬ್ಬ ಸಿಕ್ಕಾಕೊಂಡಿದ್ದ, ಅದಾದ್ಮೇಲೆ ಮ್ಯಾಕ್ಸ್ ಆಯಿತು, ಈಗ ಮಾರ್ಕ್. ಸೊ ಟೀಮ್ ಕೂಡ ಸ್ಟ್ರಾಂಗ್ ಮಾಡ್ಕೊಂಡಿದ್ದೀರಾ ಹೇಗೆ? ಸಿಕ್ಕಾಪಟ್ಟೆ ಈಗ ಪೈರಸಿ ಮಾಸ್ ಲೆವೆಲ್ ಪರ್ಟಿಕ್ಯುಲರ್ ಆ ವ್ಯಕ್ತಿನ ನೀವು ಯಾವ ಅಂತ ಹೇಳ್ಬೋದು. ಒಬ್ಬರು ಇಬ್ಬರು ಒಂದೆರಡು ಲಿಂಕ್ ಆಗಿ ಶೇರ್ ಮಾಡ್ಬೋದು, ಅದ್ರ ಜೊತೆ ಮಾಡ್ಕೊಳ್ಬೋದು. ಈ ಥರ ಆದಾಗ ಹೇಗೆ ಚಾಲೆಂಜ್ ಇದೆ, ಏನು ಮಾಡೋದು? ಇವ್ರನ್ನ ಹೇಗೆ ಸರ್? ಈಗ ಹೊಸ ವರ್ಷ ಬಂದಿದೆ. ಐ ಥಿಂಕ್ ನೀವು ಮಾರ್ಕ್ ಸೆಲೆಬ್ರೇಷನ್ ಮಾಡ್ತೀರಾ ಹೊಸ ವರ್ಷದ. ಎಲ್ಲರೂ ಕೂಡ ನಿಮ್ಮ ಅಭಿಮಾನಿ ಎಲ್ಲರೂ ಕೂಡ ಅದನ್ನು ಸೆಲೆಬ್ರೇಟ್ ಮಾಡ್ತೀರಿ. ಜೊತೆಗೆ ನ್ಯೂ ಇಯರ್ ಹೇಗೆ ಸೆಲೆಬ್ರೇಷನ್ ಇದೆ ಸರ್ ಈ ಸರಿ? ನ್ಯೂ ಇಯರ್ಸ್ ಸಿಂಪಲ್. ಆ್ಯಕ್ಚುಲಿ ಅಮ್ಮ ಇರೋ ತನಕ ಅಪ್ಪ ಅಮ್ಮ ಒಟ್ಟಿಗೆ ನಾನು ಯಾವಾಗಲೂ ಕಾಲೇಜ್ ಯಾವತ್ತೂ ನಾನು ನ್ಯೂ ಇಯರ್ಸ್ ಹೋಗೋದೇ ಅಲ್ಲ, ಮನೆಯಲ್ಲೇ ಇರೋವು. ಈ ಸತಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಲ್ಲಿ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಮೈಸೂರಲ್ಲಿ ಥಿಯೇಟ್ರಿಗೆ ಹೋಗ್ತಾ ಇರ್ತಾರೆ, ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ. ನಾನು ನ್ಯೂ ಇಯರ್ ಎಲ್ಲ ಸರ್, ಈಗ ಮಾರ್ಕ್ ಸಕ್ಸಸ್ ಮೀಟ್ ನಲ್ಲಿ ಮಗಸ್ವಾಮಿ ಬಗ್ಗೆ ಕೆಟ್ಟ ಕಾಮೆಂಟ್ಸ್ ಬಗ್ಗೆ ನೀವು ಹೇಳಿದ್ರಿ, 10ರಷ್ಟು ಇವಳು ಬೆಳಿತಾಳೆ, ಎದುರಿಸ್ತಾಳೆ ಅಂತ. ನೀವು ಹೇಳಿದ ನೆಕ್ಸ್ಟ್ ಡೇ ಅವರು ಪೋಸ್ಟ್ ಮಾಡಿದ್ರು ಬಾಡಿ ಶೇಪಿಂಗ್ ಬಗ್ಗೆ. ನಾನು ಯಾರು ಒಪಿನಿಯನ್ ಕೇಳಿಲ್ಲ, ಒಪಿನಿಯನ್. ವಾಟ್ ಇಸ್ ದ ಕ್ವೆಶ್ಚನ್? ಸೊ ಅದೇ ನೀವು ಹೇಳಿಕೆ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಡೇ ಅವರು ಇನ್ಸ್ಟಾಗ್ರಾಮ್ ಕ್ವೆಶ್ಚನ್ ಏನು ಅದ್ರ ಮುಂಚೆ ಕೊಡಬೇಕಿತ್ತು ಅಂತಾನೆ. ಕ್ವೆಶ್ಚನ್ ಅರ್ಥ ಆಗಿಲ್ಲ. ಬಾಡಿ ಶೇಪಿಂಗ್ ಬಗ್ಗೆ ನೀವೊಂದು ಹುಡುಗಿ ಅಲ್ಲಮ್ಮ, ನೀವು ಆ ಜಾಗದಲ್ಲಿ ಏನ್ ಮಾಡ್ತಾ ಇದ್ದೀರಿ? ನನ್ನ ಮಗಳು ಅದೇ ಮಾಡ್ತಾರೆ. ನೆಕ್ಸ್ಟ್ ನ್ಯೂ ಇಯರ್ ಯೂಸಿಗೆ ಸರ್, ನ್ಯೂ ಇಯರ್ ಸೆಲೆಬ್ರೇಷನ್ ನೈಟ್ ಪಾರ್ಟಿ ಮಾಡಿರ್ತಾರೆ, ನಿಮ್ಮ ಫ್ಯಾನ್ಸ್ಗಳು ಇರ್ತಾರೆ, ಎಲ್ಲರೂ ಪಾರ್ಟಿ ಮಾಡಿರ್ತಾರೆ. ಎಲ್ರಿಗೂ ಏನು ಶುಭಾಶಯಗಳಂತ ಖಂಡಿತ ಹೇಳಿ ಹೇಳ್ತೀನಿ. ಬಟ್ ಐ ಗೆಸ್ ಸರ್, ರೆಸ್ಪಾನ್ಸಿಬಿಲಿಟಿ ನಾವೆಲ್ಲ ಹೇಳಿ ಕಲಿಯೋದಲ್ಲ ಸರ್. ಅವ್ರವ್ರ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗೋದು ಬೇಡ, ಬೇರೆಯವ್ರಿಂದ ನಮ್ಗೆ ತೊಂದರೆ ಆಗೋದು ಬೇಡ, ನಮ್ಮಿಂದ ಊರಿಗೆ ತೊಂದರೆ ಆಗೋದು ಬೇಡ.
ಚೆನ್ನಾಗಿರೋಣ, ನಗ್ತಾ ಇರೋಣ, ಒಳ್ಳೆ ವರ್ಷಕ್ಕೆ ಆಗ್ತಾರೆ. ರೆಸಲ್ಯೂಷನ್ಸ್ ಏನಾದ್ರು ಇದೆಯಾ ಸರ್? ಏನ್ ಸಿನಿಮಾ ಅಷ್ಟೇ. ರೆಸಲ್ಯೂಷನ್ ತಗೊಳ್ಳೋದು ವಿ ಆರ್ ಬಿಗಿನಿಂಗ್ ಮಾಡಿ ಮರ್ಯಾದಲ್ಲ. ರೆಸಲ್ಯೂಷನ್ ಫಸ್ಟಿಗೆ ಲೈಫಲ್ಲಿ ತಗೋಬೇಕು. ಲೈಫಲ್ಲಿ ಹಿಂಗೆ ಹೋಗ್ತೀನಿ, ಹಿಂಗೆ ಆಗ್ತೀನಿ ಅಂತ, ಅದು ತಗೊಂಡು ತುಂಬಾ ವರ್ಷ ಆಯ್ತು. ವಿಜಯಲಕ್ಷ್ಮಿ ಇವತ್ತು ಕನಿಷ್ಠ ನನ್ನ ಲೈಫಲ್ಲಿ ನನ್ನ ಬಗ್ಗೆ ಮಾತಾಡೋದು, ಪಕ್ಕದ ಮನೆ ಬಗ್ಗೆ. ಥ್ಯಾಂಕ್ ಯು.